ರಾಮಾಚಾರಿ ಸೆಟ್ಟಲ್ಲಿ ಮಿಸ್ಸೇ ಇಲ್ದಂಗೆ ಯಾರನ್ನ ಮಾತಾಡ್ಸ್ಬೇಕು ನಾವು? ಏನಾರ ಮಿಸ್ ಮಾಡಿದ್ರೆ ಅಷ್ಟೇ ಅಲ್ವಾ ನೀವು ನಮ್ಮನ್ನು ಹೆಂಗೆ ಬಿಡ್ತೀರಾ ನೀವು? ಅದಕ್ಕೆ ನಾವು ಅವ್ರನ್ನ ಕಾಯ್ಕೊಂಡು ಕೂತಿದ್ವಿ. ಈಗಷ್ಟೇ ಶಾರ್ಟ್ ಮುಗಿಸಿ ಒಂಚೂರು ರಿಲ್ಯಾಕ್ಸ್ ಆಗೋಣ ಅಂತ ಬಂದರು, ಬಟ್ ನಾವು ಬಿಡಬೇಕಲ್ಲ, ಹಿಡಿದು ಕೂಸ್ಕೊಂಡಿದ್ವಿ. ಹಾಯ್, ಹಲೋ, ನಮಸ್ತೆ. ಈಗ ಒಂದು ಹಾಡು ಫೇಮಸ್ ಆಗಿದೆ, ಸಿಂಗಾರದ ಸಿರಿ ಅಂತ. ಇಲ್ಲಿ ನೋಡಿ, ಬಂಗಾರದ ಸಿರಿ ಇಲ್ಲೇ ಕೂತಿದ್ದಾರೆ. ಇವ್ರು ನಂಗೆ ಸಖತ್ ಇಷ್ಟ ಆಗ್ತಾರೆ ಯಾವಾಗ್ಲೂ. ಅಂಡ್ ಸಾರಿಲೇ ನಿಮ್ಮನ್ನು ನೋಡೋದೇ ಒಂದು ಖುಷಿ. ಸೀರಿಯಲ್ಸ್ ಅಲ್ಲೂ ನೀವು ಸಾಮಾನ್ಯವಾಗಿ ಸೀರಿಯಲ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಥ್ಯಾಂಕ್ ಯು ಸೋ ಮಚ್. ಈ ಎಸ್ಪೆಷಲಿ ರಾಮಾಚಾರಿ ಸೆಟ್ ಅಲ್ಲಿ ಒಬ್ರಿಗಿಂತ ಒಬ್ರಿಗೆ ಎಲ್ಲರೂ ಬ್ಯೂಟಿಫುಲ್. ಹೌದು, ಝಾನ್ಸಿ ಮೇಡಮ್ ಇರ್ಬೋದು, ನಮ್ಮ ಸಿರಿ ಮೇಡಮ್ ಅವರು, ಡಿಫ್ರೆಂಟ್ ರೋಲ್ಸ್ ಅಲ್ಲ, ಹಾಗಾಗಿ ಒಬ್ಬೊಬ್ರು ಒಂದೊಂಥರ ಗೆಟಪ್ ಅಲ್ಲಿ ಇರ್ತಾರೆ. ಮತ್ತೆ ಅದೆಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಕಣ್ಣೆ ತಂಪಾಗುತ್ತೆ, ಕಲರ್ಫುಲ್ ಎಲ್ಲ ವೆರೈಟಿನೂ ಇದೆ. ಹೌದು, ಹೆಂಗ ಅನಿಸ್ತಿದೆ ನಿಮಗೆ? ಎಷ್ಟು ಖುಷಿ ಕೊಟ್ಟಿದೆ ರಾಮಾಚಾರಿ? ಅಫ್ಕೋರ್ಸ್ ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಕನ್ನಡದಲ್ಲಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ನಾನು, ಹೇಳಬೇಕಂದ್ರೆ. ಮತ್ತು ಇನ್ನೊಂದ್ಸಲ ಎಂಟ್ರಿ ಅಂತ ನಾ ಹಂಗೆ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಯಾವತ್ತೂ ಇಂಡಸ್ಟ್ರಿನ ಬಿಟ್ಟು ಹೋಗಿಲ್ಲ ಅಥವಾ ನಾನು ಹಂಗೆ ಹೇಳಿಲ್ಲ, ನೀವೇ ಹೇಳಿದ್ರಿ ಇವಾಗ. ಸೊ ಕಮ್ ಬ್ಯಾಕ್ ಅಂತೆಲ್ಲ ಏನೂ ಹೇಳೋದಿಲ್ಲ ನಾನು. ಮತ್ತು ಕನ್ನಡದಲ್ಲಿ ಪ್ರಾಜೆಕ್ಟ್ ಮಾಡಿದ್ದು ರಾಮಾಚಾರಿ ಮಾಡಿದೆ. ತುಂಬ ಖುಷಿ ಇದೆ ನನಗೆ. ಸಚ್ ಅ ಪಾಸಿಟಿವ್ ರೋಲ್, ಆ್ಯಂಡ್ ಜನಕ್ಕೆ ಅದು ಇಷ್ಟನೂ ಆಗಿದೆ ಅಂದಾಗ, ತಲುಪಿದೆ ಅಂದಾಗ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನೀವೇ ಹೇಳಿದಾಗೆ ಕಾಂಪ್ಲಿಮೆಂಟ್ ಕೊಟ್ಟ ಹಾಗೆ ಕಾಸ್ಟ್ಯೂಮ್ಸ್ ಆ್ಯಂಡ್ ಚೆನ್ನಾಗಿ ಕಾಣಿಸ್ತೀವಿ ಅಂತೆಲ್ಲ ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ. ತುಂಬಾ ಸಂತೋಷ ಆಗಿದೆ. ಈಗ ಇಲ್ಲಿ ಎಸ್ಪೆಷಲಿ ಎಲ್ಲ ಥರದ ಕ್ಯಾರೆಕ್ಟರ್ಸು ಇದ್ದಾರೆ. ಆ್ಯಂಡ್ ಸ್ಪೆಷಲಿ ಈಗ ಇಲ್ಲಿ ನಾನು ನೋಡ್ದಂಗೆ ಎಲ್ಲರೂ ಖುಷಿಯಾಗಿರ್ತಾರೆ, ಫುಲ್ ಫನ್ ಇರುತ್ತೆ ಸೆಟ್ಟಲ್ಲಿ. ಸೊ ನಿಮ್ಮ ಆ್ಯಂಗಲಲ್ಲಿ ನೀವು ಒಬ್ಬೊಬ್ಬರಿಗೆ ಹೇಳೋದಾದರೆ, ಅಥವಾ ನಿಮ್ಮ ಲಂಚ್ ಬ್ರೇಕಲ್ಲಿ ಇರ್ಬೋದು, ಅಥವಾ ಫ್ರೀ ಟೈಮಲ್ಲಿ ಇರ್ಬೋದು, ಫ್ರೀ ಸ್ವಲ್ಪ ಕಡಿಮೆನೇ ಅನಿಸುತ್ತೆ, ಒಬ್ರದೆಲ್ಲ ಒಬ್ರದ್ದು ಶಾರ್ಟ್ ನಡೀತಾ ಇರುತ್ತೆ. ಸೊ ಹೆಂಗಿರುತ್ತೆ ಅಂತ ಟೈಮಲ್ಲೆಲ್ಲ? ನಮ್ಮ ಸೆಟ್ಟಲ್ಲಿ ದ ಯಂಗೆಸ್ಟ್ ಅಂದರೆ ಗುರು ಸರ್. ಗುರು ಸರ್ ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ನಮ್ಮ ಸೆಟ್ಟಲ್ಲಿ ಕೇಳಿಸ್ಕೊಳ್ಳಿ ಗುರು ಸರ್, ಇದು ನಿಮಗೇನೆ. ನಮ್ಮ ಸೆಟ್ಟಲ್ಲಿ ಯಂಗೆಸ್ಟ್ ಬಾಯ್ ಅಂದರೆ ಗುರು ಸರ್. ಲಂಚ್ ಬ್ಯಾಗ್ ಇದೆ ಆದರೆ. ಸೊ ಬಟ್ ಹೀ ಈಸ್ ಒನ್, ಏಕೆಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ, ನಮ್ಮ ಟ್ರ್ಯಾಕಲ್ಲಿ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದೀನಿ. ಸೊ ವೆರಿ ಫ್ರೆಂಡ್ಲಿ, ವೆರಿ ಜೋವಿಯಲ್ ಆಗಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ. ನಿನ್ನೆ ಅಂತೂ ನಾವು ನಗ್ತಾ ನಗ್ತಾ ಕಣ್ಣಲ್ಲಿ ನಮ್ಗೆ ನೀರು ಬರ್ತಿದೆ, ಆ ರೇಂಜಿಗೆ ನಗ್ತಾ ಇರ್ತೀವಿ ನಾವು. ಅವರೇನೆ ಅದೇ ಅಂತಿದೆ, ಸರ್ ನೀವು ಈಗಲೇ ಹೀಗಿದ್ದೀರಾ ಅಂದರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ತುಂಟಾಗಿರ್ತೀರಿ. ಕೇಳಿಸ್ಕೊಳ್ಳಿ, ಇವಾಗಲೇ ಹಿಂಗೆ ಅಂದರೆ ಅವಾಗ ಹೆಂಗಿರ್ಬೇಡ. ಸೊ ಅಷ್ಟು ಅಂದರೆ ಖುಷಿಯಾಗಿರ್ತಾರೆ. ನಾನು ಐ ಹ್ಯಾವ್ ನಾಟ್ ಸೀನ್ ಹಿಮ್ ಕೋಪ ಮಾಡ್ಕೊಂಡಿದ್ದೋ ಅಥವಾ ಬೇಜಾರು ಮಾಡ್ಕೊಂಡಿದ್ದೋ ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಖುಷಿಯಾಗಿರ್ತಾರೆ. ಆ್ಯಂಡ್ ನಾನು ಜನರಲಿ ಏನು ಮಾಡ್ತಿದ್ವಿ, ನಾವು ಬ್ರೇಕ್ ಟೈಮಲ್ಲಿ ಸರಿ ನನ್ನ ಮನೆಯಿಂದನೇ ಊಟ ತರೋದ್ರಿಂದ ಅಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಬೇಗ ಟಚಪ್ಪು ಆ ಥರ ಹೋಗ್ತಿತ್ತು ರೊಟೀನಾಗಿ. ಬಟ್ ಇವ್ರು ಬಂದಮೇಲೆ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. ನಾನು, ಝಾನ್ಸಿ ಅವರೆಲ್ಲನೂ ಕೂತು ಒಟ್ಟಿಗೆ ಊಟ ಮಾಡಿ, ಆ್ಯಂಡ್ ಇನ್ಸಿಸ್ಟ್ ಮಾಡ್ತಾರೆ, ಅದು ತಿನ್ನು, ಅದು ತರಿಸ್ಬೇಡ, ಅದು ಬೇಡ ಅಂದರೂ ಕೇಳಲ್ಲ. ಹೀ ಲೈಕ್ಸ್ ಟು ಫೀಡ್. ಸೊ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಇಲ್ಲ ಎಲ್ರಿಗೂ ಕೊಡ್ತಿರ್ತಾರೆ. ಇಲ್ಲಿ ಇನ್ವೈಟ್ ದ್ಯಾಟ್, ಇಟ್ಸ್ ನೈಸ್. ಸೊ ಎಲ್ಲ ಖುಷಿಯಾಗಿ ಮಾತಾಡಿಕೊಂಡು ನಗಾಡಿಕೊಂಡು ಕೆಲಸ ಮಾಡ್ತಿರ್ತೀವಿ. ಜಾಲಿಯಾಗಿರುತ್ತೆ, ಎಂಜಾಯ್ ಮಾಡ್ತಿರ್ತೀವಿ. ಆ್ಯಂಡ್ ನೀವು ಅನ್ಕೋಬೋದು, ಝಾನ್ಸಿ ಆ್ಯಂಡ್ ಮೈಸೆಲ್ಫ್ ಆನ್ ಸ್ಕ್ರೀನ್, ಮಾನ್ಯತಾ ಆ್ಯಂಡ್ ಶರ್ಮಿಳಾ ಎಷ್ಟು ಆಪೋಸಿಟ್, ಆಫ್ ಸ್ಕ್ರೀನ್ ಅಷ್ಟೇ ಖುಷಿಯಾಗಿ ನಗಾಡ್ಕೊಂಡಿರ್ತೀವಿ ನಾವು. ಜನ ನೋಡಿದ್ರೆ ಅನ್ಕೋಬೋದು ಇವರೇನೋ ಇಷ್ಟು ಕಿತ್ತಾಡೋದು ಆನ್ ಸ್ಕ್ರೀನಲ್ಲಿ ಅಂತ, ಆ ಥರ ಇರ್ತೀವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಆದ್ಯ ಆ್ಯಂಡ್ ಚಾರು ಎಲ್ಲರೂ ಅಷ್ಟೇ, ವಿ ವಿಲ್ ಬಿ ವೆರಿ ಹ್ಯಾಪಿ. ಖುಷಿಯಾಗಿ ನಮ್ಮ ನಗಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹೆಲ್ದಿಯಾಗಿದ್ದೀವಿ. ಎವ್ರಿಬಡಿ ಆರ್ ವೆರಿ ಹೆಲ್ದಿ ಹಿಯರ್, ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವೊಂದು ಕಡೆ ಆಫ್ ಸ್ಕ್ರೀನ್ ಹೆಲ್ದಿ ಇಲ್ಲ ಅಂತಂದರೆ ಸೆಟ್ ವಿಲ್ ನಾಟ್ ಬಿ ಸೋ ಗುಡ್ ಅಲ್ಲ, ಪಾಸಿಟಿವ್ ಆಗಿರಲ್ಲ. ಬಟ್ ಹಿಯರ್ ಎವ್ರಿಥಿಂಗ್ ಇಸ್ ಫೈನ್, ಚೆನ್ನಾಗಿ ನಡೀತಾ ಇದೆ. ಸೊ ಸ್ವೀಟ್. ಇನ್ನು ಜಾಸ್ತಿ ಕಂತುಗಳು ಪ್ರಸಾರ ಆಗಲಿ, ಆ್ಯಂಡ್ ನೀವೆಲ್ಲ ಹಿಂಗೆ ಮಜವಾಗಿ ಶೂಟಿಂಗ್ ಸೆಟ್ಟಲ್ಲಿ ಕಾಲ ಕಳೀರಿ. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಮಾತಾಡೋದಕ್ಕೂ ಅಷ್ಟೇ ತುಂಬ ವಿಷಯಗಳಿದ್ದಾವೆ. ಸ್ಟಿಲ್ ನಾನು ನಿಮಗೆ ಶೂಟಿಂಗಿಗೆ ತೊಂದರೆ ಆಗಬಾರ್ದು ಅಂತ ಬಿಟ್ಕೊಡ್ತೇನೆ. ಬಟ್ ನೀವು ಸಿಕ್ಕು ಮಾತಾಡುವ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್ ಆಫ್ ಯು. ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ಅಷ್ಟೇ ಹೇಳೋದು, ಇಲ್ಲಿವರೆಗೂ ಬಂದಿದ್ದೀನಿ, ಉಳಿದಿದ್ದೀನಿ, ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಅವರೇನೆ. ಅವ್ರು ನೋಡಿ
ಮೆಚ್ಕೊಂಡು ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿ ಪ್ರೀತಿ ಕೊಟ್ಟಿರೋದ್ರಿಂದ ಇವತ್ತು ನಾವಿಲ್ಲ ಇದ್ದೀವಿ. ಸೊ ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಟ್ಸ್ ಅ ಸ್ಮಾಲ್ ವರ್ಡ್ ಆ್ಯಕ್ಚುಲಿ ಥ್ಯಾಂಕ್ಸ್ ಅಂತ ಹೇಳೋದು, ಬಟ್ ಸ್ಟಿಲ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹೀಗೆ ದಯವಿಟ್ಟು ನಮ್ಮ ಒಂದು ಸೀರಿಯಲ್ನ ನೋಡಿ ಪ್ರೀತಿಸಿ ಪ್ರೋತ್ಸಾಹಿಸಿ. ಹೇಳೋದೇ ಬೇಡ ಬಿಡಿ, ಅಷ್ಟೊಂದು ಜನ ನೋಡ್ತಾ ಇದ್ದಾರೆ, ಅಷ್ಟು ಖುಷಿಯಾಗಿ ನೋಡ್ತಾ ಇದ್ದಾರೆ. ಸೊ ಈ ಸೀರಿಯಲ್ ಆನ್ ಸ್ಕ್ರೀನ್ ಏನು ನೋಡ್ತಿರೋ ನೀವು, ಆಫ್ ಸ್ಕ್ರೀನಲ್ಲೂ ಅಷ್ಟೇ ಮಜವಾಗಿರುತ್ತೆ ಇಲ್ಲಿ. ಇದನ್ನ ನೋಡಿ ನನಗೆ ಖುಷಿ ಆಗ್ತಾ ಇದೆ, ಸೀರಿಯಲ್ ಸೆಟ್ಗಳಲ್ಲಿ ಇಷ್ಟು ಮಜಾ ಮಾಡ್ತಾರೆ ಅಲ್ಲ ಅಂತ. ಆ್ಯಂಡ್ ಬನ್ನಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸತಿ ಶೇರ್ ಅಪ್ ಮಾಡುವ. ಓಕೆ.